ದಳಪತಿ ವಿಜಯ್ ಅಂತ ನೋಡ್ಕೊಂಡು ಬಂದಿದ್ದೀವಿ, ನಟ ಅಂತ ನೋಡ್ಕೊಂಡು ಬಂದಿದ್ದೀವಿ, ರಾಜಕಾರಣಿ ಅಂತ ನೋಡ್ಕೊಂಡು ಬಂದಿಲ್ಲ. ಸಿನಿಮಾದಲ್ಲಿ ನಿಮ್ಮ ಅಭಿಲಾಷೆಗಳು ವ್ಯಕ್ತವಾಗಿದ್ದಾವೆ ಬಿಟ್ಟರೆ ಡಿ ಕೆ ಶಿವಕುಮಾರ್ಗೆ ಒಂದು ರಾಜಕೀಯ ಹಿನ್ನೆಲೆ ಇದೆ, ಹೋರಾಟದ ಹಿನ್ನೆಲೆ ಇದೆ, ಸಂಘಟನಾ ಚಾತುರ್ಯ ಗಾರಿಕೆ ಇದೆ, ಎಲ್ಲವೂ ಇದೆ. ಹಂಗಿರುವಾಗ ಡಿ ಕೆ ಶಿವಕುಮಾರ್ ಅಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಸೈಲೆಂಟಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದಕ್ಕೊಂದು ಅರ್ಥ ಇದೆ. ಹೌದು, ಲಾಜಿಕ್ ಇಸ್ ದೇರ್ ಅಲ್ವೇ? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಅಶ್ವವೇಗ ನ್ಯೂಸ್ನ ವಿಶೇಷ ವಿಶ್ಲೇಷಕ, ಸ್ಪೆಷಲ್ ಅನಲಿಸ್ಟ್ ರಮೇಶ್ ಕಂಠೀರವ ಈಗ ನಮ್ಮ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ಎಸ್, ಹಿ ಈಸ್ ರೆಡಿ. ರಮೇಶ್, ತಮಿಳುನಾಡು ರಾಜಕಾರಣ ಅದರ ಪಟ್ಟು ಏನು ಎತ್ತ ಅಂತ ನೀವು ಈ ಮುಂಚೆ ಬಹಳಷ್ಟು ಸಲ ಅಶ್ವವೇಗ ನ್ಯೂಸ್ನಲ್ಲಿ ಅನಾಲಿಸಿಸ್ ನೀಡಿದ್ದೀರಿ. ಆದರೆ ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರ ಆಡಿರುವಂಥ ಮಾತು ನಮ್ಮ ಸೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಪರಿಹಾರದ ರೂಪದಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದೇ ನನ್ನ ನೇರವಾದಂಥ ಸರಳ ಪ್ರಶ್ನೆ. ಓವರ್ ಟು ಯು. ಏನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಭಾರತ ರಾಜ್ಯಗಳ ಒಂದು ಸಮ್ಮೇಳನದಲ್ಲಿ ಮಾತಾಡಿದ್ರು. ನದಿ ನೀರು ನಿರ್ವಹಣೆ ಈ ಥರದ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಬೇಕಾದ್ರೆ ಮೇಕೆದಾಟು ಯೋಜನೆ ಖಂಡಿತ ಆಗಲೇಬೇಕು. ಆಗ ಮಾತ್ರ ನಾವು ಏನು ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಬೇರೆ ರೀತಿಯ ಕೆಲವು ವಿದ್ಯುತ್ ಉತ್ಪಾದನೆ ಇರ್ಬೋದು, ಬೇರೆ ಎಲ್ಲ ಸಂಕಷ್ಟಗಳ ನಿವಾರಣೆ ಕೂಡ ಆಗುತ್ತೆ. ಇದರಿಂದ ತಮಿಳುನಾಡಿಗೂ ಕೂಡ ಲಾಭ ಆಗುತ್ತೆ. ಒಂದು 5 TMC ಅಷ್ಟು ನೀರು ಎಕ್ಸ್ಟ್ರಾ ಸಿಗ್ಬೋದು ಅವರಿಗೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದು ತಮಿಳುನಾಡಿನ ರಾಜಕಾರಣದಲ್ಲಿ ಅಂದರೆ ರಾಜಕಾರಣಿಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸಂಚಲನ ಉಂಟು ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅಷ್ಟು ದೊಡ್ಡ ಅಬ್ಬರ ಭಾಷಣ ಮಾಡಬೇಕಾದ್ರೆ ವಿಜಯ್ ಅವರು ಸೈಲೆಂಟಾಗಿದ್ದರು, ಸೈಲೆಂಟಾಗಿ ಅದನ್ನು ಆಲಿಸ್ತಾ ಇದ್ರು. ಅದಕ್ಕೆ ಸರಿಯಾದ ಫಿಟ್ ರಿಪ್ಲೈ ಕೊಡಲಿಲ್ಲ ಅನ್ನೋವಂಥದ್ದು DMK ಅವರ ಆರೋಪ. ಹೌದು. ಆದರೆ ವಿಜಯ್ ಅವರು ಸ್ವಭಾವತಃ ಯಾವುದೇ ಸಭೆ ಸಮಾರಂಭಗಳಿರ್ಬೋದು, ಇಲ್ಲ ಅವರ ಅಸೆಂಬ್ಲಿನಲ್ಲಿ ಇದ್ರೂ ಕೂಡ ಭಾಳ ಸೈಲೆಂಟಾಗಿರ್ತಾರೆ. ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಏನು ನಡೀತಾ ಇದೆ ಅದನ್ನು ಗಮನಿಸ್ತಾ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ನಿನ್ನೆ ಅಮಿತ್ ಶಾ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಎಲ್ಲವನ್ನ ಗಮನಿಸಿದ್ದಾರೆ. ಅವ್ರ ಭಾಷಣದಲ್ಲಿ ಅವರು ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದು ಅಲ್ಲಿನ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಸಮಾಧಾನ ತಂದಿಲ್ಲ. ಅವರು ವಿಜಯ್ ಅವರನ್ನು ಇದನ್ನು ರಾಜಕೀಯವಾಗಿ ಬ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ರಾಜಕೀಯವಾಗಿ ಅದನ್ನು ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ವಿಜಯ್ ಅವರು ನಾಳೆ ಸದನದಲ್ಲಿ ಉತ್ತರ ಕೊಡ್ತಾರೆ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಒಂದು ನಿರೀಕ್ಷೆ. ಓಕೆ, ಅಂದರೆ ಜೋಸೆಫ್ ವಿಜಯ್ ಅವರು ನಟರಾಗಿದ್ದರು, ಈಗ ಏಕಾಏಕಿ ರಾಜಕಾರಣಿ ಕಮ್ ಮುಖ್ಯಮಂತ್ರಿ ಆಗಿಬಿಟ್ಟಿರೋದು ಅವರಿಗೆ ಇದೆಲ್ಲ ಸವಾಲು ಅಂತ ಅನ್ಸುತ್ತೆ. ತಾವು ಕಂಡ ಹಾಗೆ, ತಾವು ತಮಿಳುನಾಡಿನ ರಾಜಕಾರಣವನ್ನು ಗಮನಿಸಿದಾಗ, ವಿಜಯ್ ಅವ್ರನ್ನ ಗಮನಿಸಿದಾಗ ಈ ಒಂದು ಸೈಲೆನ್ಸ್ ಅವರ ಒಂದು ಪ್ರಿಪ್ರೇಷನ್ ಅಂತಾನ, ಅಥವಾ ಮೆಚಾರ್ಡ್ ಮೂವ್ ಅಂತಾನ, ಅಥವಾ ಇದನ್ನು ಅಲ್ಲಿಯ DMK ಆಗಿರ್ಬೋದು ಅಥವಾ ಇನ್ನುಳಿದಂಥ ಪಕ್ಷಗಳು ಇದನ್ನು ಅಸ್ತ್ರವನ್ನಾಗಿ ಬಳಸೋಕೆ ಮುಂದಾಗ್ತಾ ಇದ್ದಾವೆ ಅಂತಾನ? ಕ್ವಿಕ್ಕಾಗಿ, ಕ್ರಿಸ್ಪಾಗಿ, ಐ ವಾಂಟ್ ದ ಅನಾಲಿಸಿಸ್ ಆನ್ ದಿಸ್. ರಾಜಕಾರಣಿಗಳು ಅಥವಾ ವಿರೋಧ ಪಕ್ಷಗಳು ರಾಜಕೀಯವಾಗಿ ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ವಿಜಯ್ ಅವರನ್ನ ಟಾರ್ಗೆಟ್ ಮಾಡೋದು, ಇಲ್ಲ ಕಾರ್ನರ್ ಮಾಡೋದು ಅಂಥದ್ದನ್ನು ಮಾಡ್ಬೋದು. ಆದರೆ ವಿಜಯ್ ಸ್ವಭಾವತಃ ಏನು ಕಳೆದ 10 ವರ್ಷದಿಂದ ಅವರನ್ನು ನೋಡ್ತಾ ಇದ್ದೀನಿ, ಅವರು ಸ್ವಭಾವತಃ ಭಾಳ ಸೈಲೆಂಟ್ ಆಗಿರ್ತಕ್ಕಂಥದ್ದು, ಎಲ್ಲವನ್ನು ಗಮನಿಸ್ತಾರೆ. ಆದರೆ ಆಡೋ ಅಂಥ ಒಂದು ಮಾತಿನಲ್ಲೇ ಎಲ್ಲದಕ್ಕೂ ಉತ್ತರವನ್ನು ಕೂಡ ಕೊಡ್ತಕ್ಕಂಥದ್ದು. ಇದನ್ನು ಕಳೆದ 100 ದಿನಗಳ ಆಡಳಿತದಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಅಸೆಂಬ್ಲಿನಲ್ಲಿ ವಿಜಯ್ ಅವರು ಒಂದು ಮಾತಾಡಿದ್ರೆ ವಿರೋಧ ಪಕ್ಷಗಳೆಲ್ಲರೂ ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು, ಈ ಥರದ ವಿಚಾರಗಳನ್ನು ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಿನ್ನೆ ವಿಚಾರಗಳಿಗೆ ಅವರು ಉತ್ತರಗಳು ಯಾವ ರೀತಿ ಕೊಡ್ತಾರೆ, ಅದನ್ನು ಹೇಗೆ ಪ್ರತಿಪಕ್ಷಗಳನ್ನು ಸೈಲೆಂಟ್ ಮಾಡ್ತಾರೆ ಅನ್ನೋದನ್ನು ಶೀಘ್ರದಲ್ಲೇ ನೋಡ್ಬೋದು. ಇನ್ನು ಡಿ ಕೆ ಶಿವಕುಮಾರ್ ಅವರು ಮಾತ್ರ ಕರ್ನಾಟಕದ ಪರವಾಗಿ ಏನು ಮೇಕೆದಾಟು ಯೋಜನೆ ಜಾರಿ ಆಗಬೇಕು ಅನ್ನೋಂಥದ್ದಾಗಲಿ, ಅದೇ ರೀತಿ ಕಾವೇರಿ ನದಿ ನೀರಿನ ಹಂಚಿಕೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ನೀರು ಹಂಚಿಕೆ ಅನ್ನೋವಂಥ ಪದವನ್ನು ತೆಗೆದುಹಾಕಿ, ಸೊ ಇದರಿಂದ ಏನು ಸುಪ್ರೀಂ ಕೋರ್ಟ್ ಆದೇಶ ಇರ್ಬೋದು, ಗೆಜೆಟ್ನಲ್ಲಿರ್ತಕ್ಕಂಥ ಆದೇಶ ಇರ್ಬೋದು, ಇದನ್ನೆಲ್ಲ ಪಾಲಿಸೋದಕ್ಕೆ ಕರ್ನಾಟಕಕ್ಕೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ನೀರು ಹಂಚಿಕೆ ಅನ್ನೋದರ ಬದಲು ನೀರು ನಿರ್ವಹಣೆ ಅಥವಾ ನೀರನ್ನು ಒಂದು ಪರಸ್ಪರ ಸಹಕಾರದಿಂದ ಹಂಚ್ಕೋಬೇಕು, ನೀರಿನ ಸಹಕಾರ ಅನ್ನೋದನ್ನು ಪದ ಬಳಸಬೇಕು ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಆ ವಿಚಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ. ಕ್ಯೂರಿಯಾಸಿಟಿ, ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಟು ಯು. ನೀವು ತಮಿಳುನಾಡಿನ ರಾಜಕಾರಣವನ್ನು ಬಹಳ ಕೂಲಂಕಷವಾಗಿ ವಿಮರ್ಶೆ ಮಾಡೋದ್ರಿಂದ, ಬಹಳಷ್ಟು ಅನುಭವ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ತಮಿಳುನಾಡಿನ ಜನತೆಯ ವಾದ ಏನು, ಅವರ ಪರ್ಸ್ಪೆಕ್ಷನ್ ಏನು, ಅವರ ಒಂದು ಕಾಂಟೆಕ್ಸ್ಟ್ ಏನು? ಯಾಕಂದ್ರೆ ನಾವು ಈಗ ತುಂಬ ಹೋರಾಟ ಬಂದ್ಗಿಂದ ಅಂತೀವಿ, ನಮ್ಮ ಕುಡಿಯೋಕೆ ನೀರಿಲ್ಲ ಸ್ವಾಮಿ, ಇವರು ಬೇರೆ ಅದಕ್ಕೆ ನೀರು ಕೇಳ್ತಾರಲ್ಲ ಅಂತಿದ್ದೀವಿ. ಅವ್ರ ವಾದ ಏನು, ಅವರ ನಿಜವಾದ ಅಂತರಾಳ ಏನು? ಕ್ರಿಸ್ಪ್ ಆಗಿ, ಕ್ವಿಕ್ ಆಗಿ, ಫ್ಯೂ ಸೆಕೆಂಡ್ಸಲ್ಲಿ.
ಏನು ಅವ್ರಿಗೆ ಸುಪ್ರೀಂ ಕೋರ್ಟ್ನಿಂದ ಬಂದಿರತಕ್ಕಂಥ ಆದೇಶ ಇರ್ಬೋದು, ಗೆಜೆಟ್ನಲ್ಲಿ ದಾಖಲಾಗಿರ್ತಕ್ಕಂಥ ಏನು ಇಷ್ಟು TMC ನೀರು ಬಿಡಬೇಕು ಕರ್ನಾಟಕದವರು, ಈ ಹಂತವಾಗಿ ಬಿಡಬೇಕು ಅನ್ನೋಂಥದ್ದು, ಆ ತಮಿಳುನಾಡಿನ ಪಾಲಿನ ನೀರನ್ನು ಸರಿಯಾಗಿ ಬಂದರೆ ಅವರಿಗೆ ಕೃಷಿ ಮಾಡೋದಕ್ಕೂ ಇಲ್ಲ ಅಲ್ಲಿನ ಕುಡಿಯೋ ನೀರಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅನ್ನೋಂಥದ್ದು. ಬರ ಅಂತ ಬಂದಾಗ ಎರಡೂ ರಾಜ್ಯಕ್ಕೆ ಒಟ್ಟಾಗೆ ಬರೋಂಥದ್ದು. ಅಂಥ ಸಂದರ್ಭದಲ್ಲಿ ನೀರಿನ ನಿರ್ವಹಣೆಯನ್ನು ಸರಿ ಮಾಡಬೇಕು ಅಂತ. ಈಗ ನೀವು ನೋಡಿರ್ಬೋದು, ಕಳೆದ 15 ದಿವಸದ ಹಿಂದೆ ಕರ್ನಾಟಕದಲ್ಲಿ ಏನೋ ಒಂದು ಆದೇಶ ಬಂತು, CWC ಒಂದು ಆದೇಶ ಕೊಟ್ಟರು, ನೀರನ್ನು ಬಿಡಬೇಕು, ಡೈಲಿ 1 TMC ನೀರು ಬಿಡಬೇಕು ಅನ್ನುವಂಥ ಆದೇಶ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಕಷ್ಟದ ಸ್ಥಿತಿ ಕರ್ನಾಟಕಕ್ಕೂ ಇತ್ತು. ತಮಿಳುನಾಡಿನ ಜನ ಕೂಡ ನೀರಿಲ್ಲದೆ ಈ ಬಾರಿಯ ಕೃಷಿ ಮಾಡೋದಕ್ಕೆ ಅವಕಾಶ ಇಲ್ಲದೆ ಅಂತ ಪರಿಸ್ಥಿತಿಯಲ್ಲಿದ್ದರು. ಆದರೆ ದಿಢೀರಂತ ಮಳೆ ಬಂದಂತ ಏಕಾಏಕಿ ತಮಿಳುನಾಡಿಗೆ ಇಲ್ಲಿಂದ ನೀರು ಕೂಡ ಅದು ತಾನಾಗೆ ಗಾಟ್ ಇಟ್. ಈಗ ಅಲ್ಲಿ ಇದೇ ಪರಿಸ್ಥಿತಿ ಕರೆಕ್ಟ್. ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಇದೆಯಾ? ಪಾಪ ಕರ್ನಾಟಕದವ್ರು ಕುಡಿಯೋಕೆ ಒದ್ದಾಡ್ತಾ ಇದ್ದಾರೆ, ನಮಗೆ ಹೆಂಗೆ ಕೊಡ್ತಾರೆ ಅನ್ನೋ ಮನಸ್ಥಿತಿಯಲ್ಲಿ ಯಾರಾದರೂ ತಮಿಳಿಗರು ಇದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆಯಾ ಅನ್ನೋದು ನನ್ನ ನೇರವಾದ ಪ್ರಶ್ನೆ. ಒನ್ ವರ್ಡ್ ಆನ್ಸರ್ ಫ್ರಮ್ ಯು. ಅವಶ್ಯಕತೆ ಇರ್ತಕ್ಕಂಥದ್ದು, ಅವರಿಗೂ ನೀರು ಬೇಕು, ನಮಗೂ ನೀರು ಬೇಕು, ಈ ಥರದ ಒಂದು ಪರಿಸ್ಥಿತಿ ಎಲ್ಲರಿಗೂ. ಥ್ಯಾಂಕ್ ಯು ರಮೇಶ್. ಸೊ ಅವ್ರ ಪಾಲಿನ ನೀರನ್ನ ಕೇಳೋದ್ರಲ್ಲಿ ಅವರ ಹಕ್ಕನ್ನು ಮಂಡಿಸ್ತಾರೆ. ಸೊ ಇಲ್ಲಿ ಕೂಡ ನೀರಿನ ಅವಶ್ಯಕತೆ ಇರ್ತಕ್ಕಂಥದ್ದು, ಇಲ್ಲಿ ನೀರಿಲ್ಲದೆ ಇದ್ದಾಗ ಅಲ್ಲಿಗೆ ಹೇಗೆ ನೀರು ಬಿಡುವಂಥದ್ದು ಅನ್ನೋಂಥದ್ದು ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಸೊ ಆ ಸಂದರ್ಭದಲ್ಲಿ ಒಂದು ಪರಸ್ಪರ ಒಪ್ಪಂದದ ಮೂಲಕ ನೀರು ಹರಿಸಬೇಕು ಅನ್ನೋಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ಕಂಠೀರವ. ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಓಕೆ, ಈಗ ಈ ಅನಾಲಿಸಿಸ್ನಿಂದ ನಮಗೆ ತಿಳಿದಿರೋ ಅಥವಾ ತಿಳಿತಾ ಇರೋ ಅಂಶ ಏನು ಅಂತ ಹೇಳಿದರೆ, ವಿಜಯ್ ಅವರನ್ನು ನಾವು ಹಗುರವಾಗಿ ತೆಗೆದುಕೊಳ್ಳೋಕೆ ಬರಲ್ಲ. ನಾವು ಅವರ ಒಂದೊಂದು ಮೂವ್ ಕೂಡ ಬಹಳ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ, ಪರಿಣಾಮಕಾರಿಯಾಗಿರುತ್ತೆ. ಸೈಲೆಂಟ್ ಆಗಿದ್ದರೂ ಕೂಡ ತುಂಬ ಪ್ರಬುದ್ಧತೆಯಿಂದ ಮಾತನಾಡ್ತಾರೆ ಅನ್ನೋ ಮಾತನ್ನು ರಮೇಶ್ ಕಂಠೀರವ ಅವರ ಒಂದು ಅನಾಲಿಸಿಸ್ನಲ್ಲಿ ನಾವು ಗಮನಿಸ್ಬೋದಾಗಿತ್ತು. ಮತ್ತು ಅಲ್ಲಿಯ ಜನರ ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಅವ್ರಿಗೆ ಅವರ ಸಮಸ್ಯೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ. ಅವ್ರದ್ದಷ್ಟೇ. ಈಗ ಅವ್ರಿಗೆ ಪಾಪ ಕಡಿಮೆ ಇದೆಯಾ, ನಮಗೆ ಜಾಸ್ತಿ ಇದೆಯಾ, ದೇ ಆರ್ ನಾಟ್ ಇನ್ ದಟ್ ಪೊಸಿಷನ್ ಅನ್ನೋದು ಆ ಮಾತಿನ ಮೂಲಕ ತಿಳ್ಕೊಬೋದು.